ಪ್ರೀತಿಯ ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಪ್ರತಿಯೊಬ್ಬರು ಕೂಡ ನಮ್ಮ ವಾಲ್ಪೇಪರನ್ನು ನೋಡಿ ಕ್ಲಿಕ್ ಮಾಡ್ಕೊಂಡಿದ್ದೀರಾ. ಅದು ಯಾಕೆ ಅಂತ ಹೇಳಿದರೆ ಇಂಟರ್ನಲ್ ಮಾರ್ಕ್ಸನ್ನು ಆಯಿತಾ, ಇಂಟರ್ನಲ್ ಮಾರ್ಕ್ಸ್ ಯಾವ ರೀತಿಯಾಗಿ ಪಡ್ಕೋಬೇಕು, ಇದನ್ನೇನಾದರೂ ಇಂಟರ್ನಲ್ ಮಾರ್ಕ್ಸನ್ನು ಉಚಿತವಾಗಿ ಕೊಡ್ತಾರಾ? ಯಾಕಂದರೆ ಬಹಳ ಕಾಲೇಜುಗಳಲ್ಲಿ ಚಿಂತೆ ಮಾಡಬೇಡಿ ಅಂತ ನಿಮ್ಮ ಪೇರೆಂಟ್ಸಿಗೆ ಹೇಳಿಬಿಟ್ಟಿರ್ತಾರೆ. ಇಂಟರ್ನಲ್ ಮಾರ್ಕ್ಸು ಉಚಿತವಾಗಿ ಪ್ರಾಂಶುಪಾಲರು ಕೊಡುವಂಥದ್ದ ಅಥವಾ ನೀವೇ ತೆಗೆದುಕೊಳ್ಳುವಂಥದ್ದ ಅಥವಾ ನಿಮಗೆ ಪಾಠ ಮಾಡ್ತಾಯಿದ್ದಾರಲ್ವ ಲೆಕ್ಚರರ್ಸ್ಗಳು ಅವ್ರು ಕೊಡುವಂಥದ್ದ, ಸಂಪೂರ್ಣವಾಗಿ ಇಲ್ಲಿ ನಿಮಗೆ ಮಾಹಿತಿಯನ್ನು ನಾನು ನೀಡ್ತೇನೆ. ನೋಡಿ ವಿದ್ಯಾರ್ಥಿಗಳೇ, ಈ ಇಂಟರ್ನಲ್ ಮಾರ್ಕ್ಸ್ ಬಂದು 20 ಮಾರ್ಕ್ಸಿಗೆ ಇರುತ್ತೆ. ಬಹಳ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರ ಇದು. 20 ಮಾರ್ಕ್ಸಿಗೆ ಏನಾದರೂ ಮಾಡಿ 20ಕ್ಕೆ 20 ತಕ್ಕೊಂಡವನು ಗೆದ್ದು ಹೋದ ಅಂತ. ಕಾಲಿಗೆ ಬಿಡಿ ಬೇಡಿ ಏನಾದರೂ ಮಾಡ್ಕೊಳ್ರೋ, ರಿಕ್ವೆಸ್ಟು ಏನು ಬೇಕು ಎಲ್ಲ ಬರುತ್ತೋ ನಿಮಗೆ, ಆ್ಯಕ್ಟಿಂಗ್ ಎಲ್ಲ ಆ್ಯಕ್ಟಿಂಗ್ ಮಾಡ್ಕೊಂಡು 20ಕ್ಕೆ 20 ಯಾರು ಹೊಡ್ಕೊತೀರೋ ಈ ವರ್ಷ ನೀವು ಏನೋ ಇಂಟರ್ನಲ್ ಮಾರ್ಕ್ಸನ್ನು ಗೆದ್ರಿ ಅಂತಾನೆ. ಆಯಿತಾ? ಹಾಗಿದ್ರೆ 20 ಮಾರ್ಕ್ಸು ಇಂಟರ್ನಲ್ ಇರುವಂಥ ಸಬ್ಜೆಕ್ಟ್ಗಳು ಯಾವುದು ಅಂತ ಈಗಾಗಲೇ ನಾನು ನಿಮಗೆ ತಿಳಿಸಿದ್ದೇನೆ. ಅದು ಯಾವುದು ಅಂದರೆ ಎಲ್ಲ ಲ್ಯಾಂಗ್ವೇಜ್ಗಳು, ಎಲ್ಲ ಲ್ಯಾಂಗ್ವೇಜ್ ಅಂತ ಹೇಳಿದರೆ ಕನ್ನಡ, ಇಂಗ್ಲೀಷ್, ಹಿಂದಿ, ಸಂಸ್ಕೃತ ಮತ್ತು ಯಾವುದ್ರಿ ಇಲ್ಲಿ ಉರ್ದು, ಹೌದಲ್ವಾ? ಇವೆಲ್ಲವೂ ಕೂಡ ಇದರಲ್ಲಿ ಲ್ಯಾಂಗ್ವೇಜ್ಗಳು ಬಂದೋಯಿತು. ಇನ್ನು ನಿಮಗೆ ಬೇರೆದು ಫ್ರೆಂಚು ಅವು ಇವು ಇದ್ದವರು. ಹಾಗಿದ್ರೆ ಕೋರ್ ಸಬ್ಜೆಕ್ಟ್ಗಳು ಬರ್ತಾವ? ಹೌದು, ಅದರಲ್ಲಿ ಮ್ಯಾಥ್ಸ್ ಕೂಡ ಬರುತ್ತೆ, ಹೌದಲ್ವಾ? ಅಕೌಂಟೆನ್ಸಿ ಬರುತ್ತೆ, ಬಿಸ್ನೆಸ್ ಸ್ಟಡೀಸ್ ಬರುತ್ತೆ, ಎಕನಾಮಿಕ್ಸ್ ಬರುತ್ತೆ. ಹೀಗೆ ನಮ್ಮ ಆರ್ಟ್ಸ್, ಸೋಷಿಯಾಲಜಿ, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸು, ಆಪ್ಷನಲ್ ಕನ್ನಡ ಹಾಗೂ ಜಿಯೋಗ್ರಫಿ, ಹೀಗೆ ಆಯಿತಾ ಬಹಳ ಸಬ್ಜೆಕ್ಟ್ಗಳು ಬರ್ತವೆ. ಹಾಗಿದ್ರೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ 20 ಮಾರ್ಕ್ಸನ್ನು ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಾರೆ? ಈ 20 ಮಾರ್ಕ್ಸು ನಾಳೆ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಆ್ಯನ್ಯುವಲ್ ಎಕ್ಸಾಮ್ ಮಾರ್ಕ್ಸ್ ಕಾರ್ಡ್ ಯಾವ ರೀತಿಯಾಗಿರುತ್ತೆ ಅಂದರೆ ಈ ರೀತಿಯಾಗಿರುತ್ತೆ. ಈ ಆ್ಯನ್ಯುವಲ್ ಎಕ್ಸಾಮ್ ಮಾರ್ಕ್ಸ್ ಕಾರ್ಡಲ್ಲಿ ಮೊದಲಿಗೆ ನಿಮಗೆ ಕನ್ನಡ ಅಂತ ಬರೆದಿರುತ್ತೆ ಅಥವಾ ಹಿಂದಿ ಅಂತ ಬರೆದಿರುತ್ತೆ, ನಂತರದಲ್ಲಿ ಇಂಗ್ಲೀಷ್ ಅಂತ ಬರೆದಿರುತ್ತೆ. ಇಲ್ಲಿ 80 ಅಂತ ಇರುತ್ತೆ, ಇಲ್ಲಿ 20 ಅಂತ ಇರುತ್ತೆ, ಇಲ್ಲಿ 100 ಅಂತ ಇರುತ್ತೆ. ಈ 20 ಇವತ್ತೇ ನೀವು ಪ್ರಿಂಟ್ ಹಾಕಿಸ್ಕೊಂಬಿಡ್ಬೋದು. ಇವತ್ತೇ ನಾನು ಅದಕ್ಕೆ ಹೇಳುತ್ತಿರುವಂಥದ್ದು ನಿಮಗೆ, ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಇದು ನೀವು ಮಾರ್ಚ್ ತಿಂಗಳಲ್ಲಿ ಬರೆದು ಗೇನ್ ಮಾಡುವಂಥದ್ದು. ಈ 100 ಎರಡೂ ಕೂಡ ಟೋಟಲ್ ಮಾಡಿ ಇಲ್ಲಿ ಬರೆಯುವಂಥದ್ದಾಗಿರುತ್ತೆ. ಈ 20 ಮಾರ್ಕ್ಸನ್ನು ಏನಾದರೂ ಮಾಡಿ ಪ್ರಥಮ PUC ವಿದ್ಯಾರ್ಥಿಗಳಾಗಿರ್ಬೋದು, ದ್ವಿತೀಯ PUC ವಿದ್ಯಾರ್ಥಿಗಳಾಗಿರ್ಬೋದು, 20 ಮಾರ್ಕ್ಸ್ ಅಂದರೆ ಇಮ್ಯಾಜಿನ್ ಮಾಡಿ, 20ಕ್ಕೆ 20 ಅಲ್ಲಿ ಬಂತು ಅಂದರೆ 20% ಉಚಿತವಾಗಿ ಇವತ್ತೇ ನಿಮಗೆ ಬಂದಂಗೆ ಸರ್. 100ಕ್ಕೆ 20 ಅಂಕಗಳು ಉಚಿತ ಇವತ್ತೇ. ಆದರೆ ಅದನ್ನು ಪಡಿಬೇಕು ಅಂದರೆ ಏನೆಲ್ಲ ತಾವುಗಳು ಮಾಡಬೇಕು ಅದರ ಬಗ್ಗೆ ಈಗ ನಾವು ಮಾತಾಡೋಣ. ಒಂದೊಂದಾಗಿಯೇ ನಿಮಗೆಲ್ಲ ಇರುವಂಥ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ತಾ ಹೋಗ್ತೇನೆ. ಇವೆಲ್ಲ ಸಬ್ಜೆಕ್ಟ್ಸು. ಹೋಪ್ ಈ 20 ಮಾರ್ಕ್ಸನ್ನು ಯಾವ ರೀತಿಯಾಗಿ ಡಿವೈಡ್ ಮಾಡಿದ್ದಾರೆ ಅಂತ ಹೇಳ್ತೇನೆ. ವಿಡಿಯೋ ಲೆಂತಿ ಆಗ್ತಾಯಿದೆ ಅನಿಸುತ್ತೆ, ಕ್ಷಮಿಸಬೇಕು. 10+10 ಅಂತ ಡಿವೈಡ್ ಮಾಡಿದ್ದಾರೆ. ಈ 10 ಮಾರ್ಕ್ಸು ಬಂದು ನಿಮ್ಮ ಅಸೈನ್ಮೆಂಟ್ಸ್ಗಳಿಗಿರುತ್ತೆ. ASSI GN ಸಾಕು ಅಂತ ಅನಿಸುತ್ತೆ. ನೋಡಿ, ಇಂಗ್ಲೀಷ್ ಅಸೈನ್ಮೆಂಟ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಅಕೌಂಟೆನ್ಸಿ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಇವೆಲ್ಲ ಅಸೈನ್ಮೆಂಟ್ಗಳು. ಅಸೈನ್ಮೆಂಟ್ ಅಂತ ಹೇಳಿದರು ಒಂದೇ, ನಿಮಗೆ ಪ್ರಾಜೆಕ್ಟ್ ವರ್ಕ್ ಅಂತ ಹೇಳಿದರು ಕೂಡ ಒಂದೇ. ಅದಿರುವಂಥದ್ದು ನಿಮಗೆ 10 ಅಂಕಗಳಿಗೆ 10 ಮಾರ್ಕ್ಸಿಗೆ ಬರುತ್ತೆ. ಆ 10 ಮಾರ್ಕ್ಸು ನಿಮಗೆ ಏನಾದರೂ ನಿಮ್ಮ ಲೆಕ್ಚರರ್ಸ್ಗಳು ಕೊಟ್ಬಿಟ್ರೆ ಗೆದ್ರಿ ಅಂತಲೇ ನೀವು ಅಂದ್ಕೊಳ್ಳಿ. ಈ 10 ಮಾರ್ಕ್ಸಿಗೆ 10 ಮಾರ್ಕ್ಸ್ ಕೊಡೋದು ಮುಖ್ಯ ಅಲ್ಲ. ಅವರು ಸ್ಟ್ಯಾಟ್ಸ್ನಲ್ಲಿ STA TS ಅಂತ ಕರಿತೀವಿ. ಈ ಗೌರ್ಮೆಂಟು ನಿಮ್ಮ ಎಲ್ಲ ಜಾತಕ ಇದರಲ್ಲಿ ಎಂಟ್ರಿ ಆಗ್ತಾ ಇರುತ್ತೆ. ಡೈಲಿ ಅಟೆಂಡೆನ್ಸ್ ಕೂಡ ಅಷ್ಟೇ. ಇದರಲ್ಲಿ 10ಕ್ಕೆ 10 ಅವ್ರು ನಿಮ್ಗೆ ಎಂಟ್ರಿ ಮಾಡಿಬಿಟ್ರೆ ನೀವು ಗೆದ್ರಿ ಅಂತಾನೆ. 20ಕ್ಕೆ 10 ಬಂತು, ಅಸೈನ್ಮೆಂಟ್ ಬರೀ ಕೊಟ್ಟಿದ್ದು, ಸಬ್ಮಿಟ್ ಮಾಡಿದ್ದು ಎಷ್ಟು ಒಂದು 10 ಪೇಜ್ ಬರೆದಿದ್ದೀರ ಅಷ್ಟೇ. ಕಾಪಿ ಮಾಡಿ ಬರೆಯುವಂಥದ್ದು ಸರ್ ಎಲ್ಲ ಆಗುತ್ತೆ. ಬನ್ನಿ ಈಗ ವಿದ್ಯಾರ್ಥಿಗಳೇ, ಇನ್ನೂ 10 ಮಾರ್ಕ್ಸ್ ಎದಕ್ಕೆ ಅಂತ. ಈ 10 ಮಾರ್ಕ್ಸು ನಿಮ್ಗೆ ಅವತ್ತಿನಿಂದನೂ ನಾನು ಹೇಳ್ತಾ ಇದ್ದೀನಿ. ಇದು ಯೂನಿಟ್ ಟೆಸ್ಟ್ 1, ಮಿಡ್ ಟರ್ಮು ಹಾಗೂ ಯೂನಿಟ್ ಟೆಸ್ಟ್ 2. ಇದರಲ್ಲಿ ಬೆಸ್ಟ್ 2 ಸೆಲೆಕ್ಟ್ ಮಾಡಿ ನಿಮಗೆ ಇಲ್ಲಿ ಅಪ್ಲೋಡನ್ನು ಮಾಡ್ತಾರೆ ಮಾರ್ಕ್ಸು. ಅಂದರೆ ಅವರು ಕೊಡುವಂಥದ್ದಲ್ಲ, ಇದು ನೀವೇ ತೆಗೆದುಕೊಳ್ಳುವಂಥದ್ದು. ನಿಮ್ಮ ಲೆಕ್ಚರರ್ಸ್ಗಳು ಈಗ ನೋಡಿ, ಯೂನಿಟ್ ಟೆಸ್ಟ್ 1 ಯಾವನಾದರೂ 15 ತಗೊಂಡ್ರೆ ಅವನಿಗೆಲ್ಲಾದರೂ 10ಕ್ಕೆ 10 ಇಂಟರ್ನಲ್ ಕೊಡೋಕ್ಕೆ ಬರುತ್ತಾ? ಬರಲ್ಲ ಕಣ್ರಿ. 3 ಮಾರ್ಕ್ಸ್ ಬೀಳುತ್ತೆ ಅವನಿಗೆ, 2.5 ಮಾರ್ಕ್ಸ್ ಬೀಳುತ್ತೆ. ಅದಕ್ಕೆ ನಾನು ಹೇಳುತ್ತಿರುವಂಥದ್ದು ವಿದ್ಯಾರ್ಥಿಗಳೇ, ನಿಮ್ಮ ಕೈಯಲ್ಲಿರುವಂಥದ್ದು ಈ 10 ಅಂಕಗಳು ನಿಮ್ಮ ಪ್ರಾಂಶುಪಾಲರ ಕೈಯಲ್ಲೂ ಕೂಡ ಇಲ್ಲ, ನಿಮ್ಮ ಲೆಕ್ಚರರ್ಸ್ಗಳ ಕೈಯಲ್ಲೂ ಇಲ್ಲ. ಅದು ಇರುವಂಥದ್ದು ನಿಮ್ಮ ಹಾರ್ಡ್ ವರ್ಕಿನ ಮೇಲೆ ನಡೆಯುವಂಥದ್ದಾಗಿರುತ್ತೆ. ಯೂನಿಟ್ ಟೆಸ್ಟ್ 2ಗೆ ಹೇಗೆ ತಯಾರಿ ನಡೆಸಬೇಕು ಅಂದರೆ ನಾನು ಇದ್ದೀನಿ, ಏನು ಬೇಕೆಲ್ಲ ನಿಮಗೆ ಅಪ್ಲೋಡನ್ನು ಮಾಡಿಕೊಡ್ತೇನೆ. ಉದ್ದೇಶ ಇಷ್ಟೇ, ನೀವು ಔಟ್ ಅಂಕಗಳನ್ನು ಯೂನಿಟ್ ಟೆಸ್ಟ್ 2ನಲ್ಲಿ ತೆಗೀರಿ. ಮಿಡ್ ಟರ್ಮಲ್ಲಿ ಫೇಲ್ ಆಗಿದ್ರೆ ಆ ಟೆನ್ಷನ್ ತಗೋಬೇಡ್ರಿ ಕಣೋ. ಯೂನಿಟ್ ಟೆಸ್ಟ್ 2ನಲ್ಲಿ ಅಟ್ಲೀಸ್ಟ್ ಒಂದು 36 ಅಂಕ ಇಲ್ಲೊಂದು 38 ಅಂಕ ತಗೊಂಡ್ರೆ ನೀವು ಎಷ್ಟಾಯ್ತು ಹೇಳಿ ನೋಡೋಣ. ನಿಮಗೆ ಇಲ್ಲಿ ಆರಾಮಾಗಿ 10ಕ್ಕೆ 10 ಇಂಟರ್ನಲ್ ಬಂದೇ ಬಿಡುತ್ತೆ ಸರ್. ಅದಕ್ಕೆ ನಾನು ಹೇಳ್ತಿರುವಂಥದ್ದು ಪ್ರೀತಿಯ ವಿದ್ಯಾರ್ಥಿಗಳೇ, ಏನಾದರೂ ಮಾಡಿ
ಏನಾದರೂ ಮಾಡಿ ತಾವುಗಳು ಈ 36-38 ಮಾರ್ಕ್ಸನ್ನು ತಾವುಗಳು ಯೂನಿಟ್ ಟೆಸ್ಟ್ 1 ಯೂನಿಟ್ ಟೆಸ್ಟ್ 2ನಲ್ಲಿ ಸ್ಕೋರ್ ಮಾಡಬೇಕು. ಹಾಗಿದ್ರೆ ಈಗ ನಿಮಗೆ ಎಲ್ಲರಿಗೂ ಕೂಡ ಅರ್ಥ ಆಯಿತು ಅನಿಸುತ್ತೆ. ಇಂಟರ್ನಲ್ ಮಾರ್ಕ್ಸನ್ನು ನಾವು 10 ಅಸೈನ್ಮೆಂಟಿಗೆ 10 ನಿಮ್ಮ ಪರೀಕ್ಷೆಗಳ ಆಧಾರದ ಮೇಲೆ ಆಟೋಮೆಟಿಕ್ಕಾಗಿ ಸ್ಟ್ಯಾಟ್ಸ್ನಲ್ಲಿ ಅದು ಕ್ಯಾಲ್ಕುಲೇಷನನ್ನು ಮಾಡಿಕೊಳ್ಳುತ್ತೆ. ಇದನ್ನು ನಾವು ಇಂಟರ್ನಲ್ ಮಾರ್ಕ್ಸ್ ಅಂತ ಕರಿತೀವಿ. ಈ ಎಲ್ಲ ಸಬ್ಜೆಕ್ಟ್ಗಳಿಗೂ ಅದು ಅನ್ವಯವಾಗುತ್ತೆ. ಧನ್ಯವಾದಗಳು. ಏನಾದರೂ ಇನ್ನೂ ಡೌಟ್ ಇದ್ದಲ್ಲಿ ತಾವುಗಳು ದಯವಿಟ್ಟು ಕಮೆಂಟ್ ಮುಖಾಂತರ ಅದನ್ನು ತಿಳಿಸಿಕೊಡಿ. ಕಮೆಂಟ್ ಮುಖಾಂತರ ಏನೇ ತೊಂದರೆ ಇದ್ದರೂ ತಾವುಗಳು ಎಲ್ಲದೂ ಕೂಡ ಓಪನ್ ಆಗಿ ಬರೆದು ಕಳಿಸಿದರೆ ಆಯಿತಾ, ನಾವು ಅದಕ್ಕೆ ಸೊಲ್ಯೂಷನನ್ನು ಕೊಡ್ತೀವಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್.